ನಿಮ್ಗೆ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಈ ಸಮುದಾಯದ ಜನರಿಗೆ ಅನುಕೂಲ ಮಾಡುವಂಥ ಅನೇಕ ಮಠಮಾನ್ಯಗಳಿದ್ದಾವೆ. ಮಠಮಾನ್ಯಗಳೆಲ್ಲರೂ ಇವತ್ತು ಈ ಜಂಗಮರಿಗೆ ಫ್ರೀಯಾಗಿ ಅವ್ರಿಗೆ ಏನಪ್ಪ ಟ್ರೈನಪ್ ಮಾಡಿ ಆ ವೃತ್ತಿ ಮಾಡುವಂಥ, ಗುಡಿ ಪೂಜಾರಿಗೆ ಮಾಡುವಂಥ ಅನೇಕ ಉದ್ಯೋಗ ಸೃಷ್ಟಿ ಮಾಡುವಂಥ ಶಕ್ತಿ ಆ ಸಮುದಾಯಕ್ಕೆ ಅದ. ಈ ಎಲ್ಲ ನೆಲೆಯಲ್ಲೇ ಬೇಡ ಜಂಗಮ ಮಾಡುವಂಥ ಸರ್ಟಿಫಿಕೇಟ್ ಬೇಕಾ ಇವರಿಗೆ, ಅದು ಅವಶ್ಯದ ಅನ್ನೋದು ಸ್ವತಃ ಅವರು ನಮ್ಮ ಜಂಗಮ ವಿಚಾರ ಮಾಡುವಂಥದ್ದು. ಮತ್ತು ಆಂಜನೇಯ ಅಂತ ಮಾಜಿ ಸಚಿವರು ಜೊತೆಗೆ ಇವತ್ತಿನ ಅನೇಕ ಜನ SC ST ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ದಿಶೆಯಲ್ಲೇ ಅವರು ನಮ್ಮ ಹಕ್ಕನ್ನು ಕಸ್ಕೋಬೇಡ್ರಿ ಅಂತ ಹೇಳಿದ್ದು ಪೂರ್ವದಲ್ಲೇ ನಮ್ಮ ಬಗ್ಗೆ ನಾವು ಆತ್ಮವಿಮರ್ಶೆ ಮಾಡ್ಕೊಂಡು, ಹೌದೇನಪ್ಪ ನಾವು ಆ ಮಾದಿಗರಿಗಿಂತಲೂ ಕೆಳಮಟ್ಟದ ಜೀವನ ಸಾಗಿಸ್ತಾ ಇದ್ದೀವ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಇದಕ್ಕೆ ಉತ್ತರ ಅವರಲ್ಲಿ ಸಿಗ್ತದೆ. ಯಾಕಂದರೆ ಸ್ವವಿಮರ್ಶೆ, ಒಂದು ಏನಪ್ಪ ವಿಮರ್ಶೆ ಜೊತೆಗೆ ಸ್ವಜ್ಞಾನ ಅವ್ರಿಗೆ ಉಳ್ಳವರಿದ್ದಾರೆ, ಅದು ಮಾಡ್ತಾರೆ. ನನಗೆ ಅನಿಸದ ಪುಷ್ಟಿ ಮಾಡ್ತಾರೆ. ಅದೇ ಕಾಲಕ್ಕೆ ಆಂಜನೇಯ ಅಂತ ಒಂದು ಹೋರಾಟಗಾರರು ಇದನ್ನು ಆದಷ್ಟು ಪೂರ್ಣ ಜಗ್ಲಾರದ ಅವ್ರು ಕನ್ವಿನ್ಸ್ ಮಾಡೋಂಥ ಪ್ರಯತ್ನ ಮಾಡಿ, ಯಾಕಂದರೆ ಒಂದಕ್ಕೂ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ವಿಷಯ ಇದೆ. ಮತ್ತು ಎಲ್ಲದರಲ್ಲೂ ಹಸ್ತಕ್ಷೇಪ ಮಾಡೋದು ಸರಿಯಲ್ಲ ಅಂತ ಹೇಳ್ತಾ ಈ ಒಂದು ಮೀಸಲಾತಿ ಇರೋದು ಈ ಒಂದು ಮಾದಿಗರಿಗಿಂತಲೂ ಕೆಳಗಿದ್ದಂಥ ಬೇಡ ಜಂಗಮರ ಸಲುವಾಗಿ ಅಂಥವ್ರು ಕರ್ನಾಟಕದಲ್ಲಿ ಇಲ್ಲ, ಅವರು ಆಂಧ್ರದವರು, ಅವ್ರ ಭಾಷೆ ತೆಲುಗು ಅನ್ನುವಂಥ ವಾದವನ್ನು ನಮ್ಮ ಆಂಜನೇಯವರು ಮಂಡಿಸ್ತಾ ಇದ್ದಾರೆ. ಇದಕ್ಕೇನಾದರೂ ಉತ್ತರ ಇದೆಯಾ ನಮ್ಮ ಜಂಗಮ ಸಮುದಾಯದಲ್ಲೇ ಅನ್ನೋದನ್ನು ಎದುರು ನೋಡಬೇಕಾಗಿದೆ. ಕೇವಲ ಅಫಿಡೇವಿಟಿಂದ ನಮ್ಮ ಜಾತಿಗಳು ಬದಲು ಆಗೋದಿಲ್ಲ, ಯಾಕಂದರೆ ಜಾತಿ ಹುಟ್ಟಿಂದ ಬರ್ತಾನೋ ನಾವೆಲ್ಲರೂ ಕನ್ಫರ್ಮ್ ಮಾಡ್ಕೊಂಡು ಅವರು ಇದ್ದೀವಿ. ಆ ನೆಲೆಯಲ್ಲೇ ಜಾತಿ ಬಿಡಬೇಕು ಮಾಡಬೇಕು ಆ ಮಾತು ಬೇರೆ, ಅದು ಇನ್ನೊಂದು ವಿಷಯದ ಇನ್ನೊಂದು ಹಂತದ ಚರ್ಚೆ. ಬಟ್ ಇದರಲ್ಲಿ ಮಾತ್ರ ಬೇಡ ಜಂಗಮರ ಹಕ್ಕನ್ನು ಕಸಲು ಸರಿನಾ ಅಂತ ಒಂದು ಸಣ್ಣ ಪ್ರಶ್ನೆ. ಏನಂತೀರಿ ಜಂಗಮರ? ನನಗೆ ಅನಿಸಿದ ಕೆಲವು ಮಾತಾಡಿದ್ದೀನಿ. ನಾವು ವಿಮರ್ಶೆ ಮಾಡ್ಕೊಂಡು ಚಿಂತನೆ ಮಾಡೋಣ. ಅವ್ರು ಇನ್ನೊಬ್ರು ನಮ್ಗೆ ಹೋಗೋಣಿದ್ದು ನಾವು ಅದನ್ನು ಬಿಟ್ಬಿಡೋದು ಭಾಳ ಯೋಗ್ಯ ಅಂತ ನನಗೆ ಅನ್ನಿಸ್ತದ. ನಿಮಗೇನು ಅನ್ನಿಸ್ತದ? ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್. ಇದು ಸತ್ಯದ ಕೈಗಂಡಿ ವಂದನೆಗಳು.